ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಮೆಂತ್ಯ ಬೇಳೆ ಈರುಳ್ಳಿ ಹಾಕಿ ಹುಳಿ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಂತ್ಯೆಯನ್ನು ಹಾಕೋದ್ರಿಂದ ಈ ಉಷ್ಣತೆಯಲ್ಲಿ, ಈ ಬೇಸಿಗೆ ಕಾಲದಲ್ಲಿ ಉಷ್ಣತೆ ಜಾಸ್ತಿ ಇರುತ್ತೆ, ಅದಕ್ಕೆ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ತಂಪಾಗಿ ಕೂಡ ಇರುತ್ತೆ ಈ ಮೆಂತ್ಯ ಕಾಳು ಹಾಕೋದ್ರಿಂದ. ಇವಾಗ ಅದು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ 1.5 ಲೋಟದಷ್ಟು ನೀರು ಹಾಕಿ ತೊಗರಿಬೇಳೆ 1 ಕಪ್ದಷ್ಟು ತೊಗರಿಬೇಳೆನ ತೊಳೆದು ಆ ಕುಕ್ಕರ್ನೊಳಗೆ ಹಾಕಬೇಕು. ನಂತರ ತೊಗರಿಬೇಳೆ 1 ಕಪ್ನಷ್ಟು ತಗೊಂಡಿರೋದ್ರಿಂದ ಅರ್ಧ ಕಪ್ನಷ್ಟು ಮೆಂತ್ಯ ಕಾಳನ್ನು ಅದರೊಳಗೆ ಹಾಕೋಣ. ನಂತರ ಹೆಚ್ಚಿ ಇಟ್ಟುಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕಬೇಕು. ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಬರೋವರೆಗೂ ಕಾಯಬೇಕು. 3 ವಿಷಲ್ ಬಂದ ನಂತರ ಆರಿಸ್ಬೇಕು. ಹುಣಸೆ ಹಣ್ಣನ್ನು ನೀರಿನೊಳಗಡೆ ಹಾಕಿ ನೆನೆಸೋಣ. ಮತ್ತು ಧನಿಯಾ 1 ಟೀ ಸ್ಪೂನ್ನಷ್ಟು, ಜೀರಿಗೆ 1/4 ಟೀ ಸ್ಪೂನ್ನಷ್ಟು, ಮೆಂತ್ಯಕಾಳು ಒಂದು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಮತ್ತು 3 ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 3, ಮತ್ತು ಸಾಸಿವೆ ಕಾಳು ಒಂದು ಸ್ವಲ್ಪ, ಮತ್ತು ಮೆಣಸು ಕೂಡ ಹಾಕೋಬೇಕು. ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಹುರಿದಿದ್ದಾದಮೇಲೆ ಮಿಕ್ಸಿ ಜಾರ್ನೊಳಗೆ ಹಾಕಿ ಮಿಕ್ಸಿಗೆ ಹಾಕಬೇಕಾಗುತ್ತೆ. ಇವಾಗ ಹುರಿದಿರೋದನ್ನೆಲ್ಲ ಮಿಕ್ಸಿ ಜಾರ್ಗಳಿಗೆ ಹಾಕಿ ಗಸಗಸೆನ 1/4 ಟೀ ಸ್ಪೂನ್ನಷ್ಟು ಹಾಕೋಣ. ನಂತರ ಕೊಬ್ಬರಿಯನ್ನು ಕೂಡ ಹಾಕಿ ರುಬ್ಕೊಂಡು ಬರಬೇಕು. ರುಬ್ಬಿದ್ದಾದಮೇಲೆ ಮರಳ್ತಾ ಇರುವಂತಹ ಬೇಳೆಗೆ ಇದನ್ನು ಹಾಕಬೇಕು. ನಂತರ ಹುಣಸೆ ಹಣ್ಣಿನ ರಸ, ಹಿಂಡಿ ಇಟ್ಕೊಂಡಿರೋ ಹುಣಸೆ ಹಣ್ಣಿನ ರಸನ ಕೂಡ ಜಾರ್ನೊಳಗೆ ಹಾಕಿ ನಂತರ ಸಾರಿನೊಳಗೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ಬೆಲ್ಲ ಸ್ವಲ್ಪ ಹಾಕಬೇಕು. ಬೆಲ್ಲ ಆಪ್ಷನ್ನು, ಬೇಕಾದವ್ರು ಹಾಕೋಬೋದು, ಬೇಡದಲ್ಲೇ ಇರೋರು ಬೇಡ. ನಮಗೆ ಬೆಲ್ಲ ಬೇಕು, ಅದಕ್ಕೆ ಬೆಲ್ಲ ನಾವು ಹಾಕ್ಕೊಂಡಿದ್ದೀವಿ. ನಂತರ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮರಳಿದ ಮೇಲೆ ಅದನ್ನು ತೆಗೆದುಬಿಟ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದ್ರ ಮೇಲೆ ಎಣ್ಣೆಯನ್ನು ಹಾಕಿ, ಅದರೊಳಗಡೆ ಎಣ್ಣೆನ ಹಾಕಿ ನಂತರ ಸಾಸಿವೆ ಕಾಳು ಹಾಕಬೇಕು. ನಂತರ ಅದು ಪಟ ಅಂತ ಚಿಟ್ಗುಟ್ಟಿದ್ದಾದ ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಕೂಡ ಬೆಂದ ಮೇಲೆ ಮರಳ್ತಾ ಇರುವ ಸಾರಿನೊಳಗೆ ಅದನ್ನು ಹಾಕೋಣ. ಮೆಂತ್ಯ ಬೇಳೆ ಈರುಳ್ಳಿ ಹುಳಿ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.